ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನೀವು ನೋಡ್ತಿದ್ದೀರಾ ನಮ್ಮ ಕಣ್ಮಣಿ ವ್ಲಾಗ್ ಚಾನಲ್ನ. ಇವತ್ತು ಒಂದು ಮಾವಿನ ಹಣ್ಣಿನ ಕೇಸರಿ ಬಾತನ್ನು ಮಾಡ್ತಾಯಿದ್ದೀನಿ. ಇದನ್ನು ನಾನು ಯಾವ ರೀತಿ ಮಾಡಿದೆ, ಏನೇನು ಪದಾರ್ಥ ಬಳಸ್ಕೊಂಡು ಅನ್ನೋದನ್ನು ತೋರಿಸ್ತೀನಿ. ಹಾಗೆ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಕೇಸರಿ ಬಾತ್ ಮಾಡೋದಕ್ಕೆ ನಾನು ಮಾವಿನ ಹಣ್ಣನ್ನ ಈ ರೀತಿಯಾಗಿ ಕಟ್ ಮಾಡಿಕೊಂಡು ಇದನ್ನು ಪೇಸ್ಟ್ ಮಾಡ್ಕೊತೀನಿ. ಕೇಸರಿ ಬಾತ್ ಮಾಡೋದಕ್ಕೆ ನಾನು ಮಾವಿನ ಹಣ್ಣನ್ನ ಈ ರೀತಿಯಾಗಿ ಕಟ್ ಮಾಡಿಕೊಂಡು ಇದನ್ನು ಪೇಸ್ಟ್ ಮಾಡ್ಕೊತೀನಿ. ಮಾವಿನ ಹಣ್ಣನ್ನು ರುಬ್ಬಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ಕೇಸರಿ ಬಾತ್ ಹೇಗೆ ಮಾಡೋದು ಅಂತ ನೋಡೋಣ. ಸ್ಟವ್ನ ಆನ್ ಮಾಡಿಕೊಂಡು ಒಂದು ಪ್ಯಾನ್ ಇಟ್ಕೊತೀನಿ. ಪ್ಯಾನ್ ಬಿಸಿ ಆದಮೇಲೆ ಸ್ವಲ್ಪ ಒಂದು 2 ಸ್ಪೂನಷ್ಟು ತುಪ್ಪನ ಹಾಕ್ಕೊತೀನಿ. ತುಪ್ಪ ಬಿಸಿಯಾಗಿದೆ. ಇವಾಗ ನಾನು ಒಂದು 2 ಲವಂಗ ಹಾಕ್ಕೊತೀನಿ. ಹಾಗೆ ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಕೂಡ ಇದಕ್ಕೆ ಹಾಕ್ಕೊತೀನಿ. ಇದನ್ನು ಸ್ವಲ್ಪ ತುಪ್ಪದಲ್ಲೇ ಸ್ವಲ್ಪ ಹುರ್ಕೊಳ್ಳೋಣ. ಗೋಡಂಬಿ ದ್ರಾಕ್ಷಿ ಸ್ವಲ್ಪ ಬ್ರೌನ್ ಆಯಿತು. ಇವಾಗ ಇದಕ್ಕೆ 1 ಕಪ್ ಅಷ್ಟು ರವೆನ ಸೇರಿಸ್ತೀನಿ. ಇದನ್ನು ಕೂಡ ಸ್ವಲ್ಪ ಹೊತ್ತು ಎಣ್ಣೆಲಿ ಹುರ್ಕೊಳ್ಳೋಣ. ತುಂಬ ಸ್ಲೋನಲ್ಲಿ ಇಟ್ಕೊಂಡು ಹುರ್ಕೊಳ್ಳೋಣ. ಇದನ್ನು ರವೆ ಸಿದೋಗ್ಬಾರ್ದು, ಆಗ ಹುರ್ಕೊಬೇಕಷ್ಟೆ. ನಿಮಗೆ ಕ್ವಾಂಟಿಟಿ ನೋಡಿಕೊಂಡು ನೀವು ಮಾಡ್ಕೊಳ್ಳಿ. ಹಾಗೆ ಈ ಕಡೆ ಇನ್ನೊಂದು ಕಡೆ ಸ್ಟವ್ನ ಬಿಸಿ ಮಾಡಿ ಇಟ್ಕೊಂಡು ಸ್ವಲ್ಪ ಈ ಬಟ್ಲಲ್ಲಿ ನಾನು ರವೆ ಹಾಕಿದ್ನಲ್ಲ, ಅದೇ ಬಟ್ಲಲ್ಲಿ 1-3 ಕಪ್ ಆಗೋಷ್ಟು ನೀರನ್ನ ಬಿಸಿ ಇಟ್ಕೊತೀನಿ. ನೀರನ್ನ ಯಾಕೆ ಬಿಸಿ ಇಟ್ಕೊಂಡಿದ್ದೀನಿ ಅಂದರೆ ಸ್ವಲ್ಪ ಬೇಗ ಆಗಲಿ ಅಂತ ಅಷ್ಟೇ. ಈ ರವೆನ ಸಣ್ಣ ಉರಿನಲ್ಲಿ, ತುಂಬ ಸಣ್ಣ ಉರಿನಲ್ಲಿ ಹುರಿದ್ಕೊಳ್ಳೋಣ. ನೀವು ಎಷ್ಟು ರವೆ ತೊಗೊತೀರೋ ಅದ್ರ 3 ಕಪ್ಪಷ್ಟು ನೀರು ಹಾಕಬೇಕು ಈ ಕೇಸರಿ ಬಾತ್ಗೆ. ಯಾವುದೇ ರೀತಿಯ ಕೇಸರಿ ಬಾತ್ ಮಾಡಿದ್ರು ಅಷ್ಟೇ 1 ಕಪ್ ರವೆ ಹಾಕಿದ್ರೆ 3 ಕಪ್ಪಷ್ಟು ನೀರು ಹಾಕ್ಕೊಬೇಕು. ಸಣ್ಣ ಉರಿನಲ್ಲಿ ಹುರ್ಕೊಳ್ಳೋಣ ಇದನ್ನು. ನೀವು ಬೆಲ್ಲನಾದರೂ ಹಾಕ್ಕೊಬೋದು, ತುಪ್ಪ ಬೇಕಂದರೆ ಹೆಚ್ಚಾಗಿ ತುಪ್ಪನೂ ಹಾಕ್ಕೊಬೋದು, ಸಕ್ಕರೆ ಬೇಕಂದರೆ ಸಕ್ಕರೆನೇ ಹಾಕ್ಕೊಬೋದು. ಹೀಗೆ ಸಣ್ಣ ಉರಿನಲ್ಲಿ ಇದನ್ನು ಚೆನ್ನಾಗಿ ಹುರ್ಕೊಬೇಕಾಗುತ್ತೆ. ಆಗಲೇ ಕೇಸರಿ ಬಾತು ತುಂಬ ಚೆನ್ನಾಗಿ ಬರುತ್ತೆ. ಇನ್ನೊಂದು ಕಡೆ ನೀರು ಕೂಡ ಬಿಸಿ ಆಗ್ತಾಯಿದೆ, ನೋಡ್ತಾ ಇರ್ಬೋದು. ಅಲ್ಲಿ ನೀರು ಕೂಡ ಬಿಸಿ ಇಟ್ಟಿದ್ದೀನಿ. ಹಾಗೆ ಇದು ಸ್ವಲ್ಪ ಒಂಬಣ್ಣ ಕಂದು ಬಣ್ಣ ಅಂದರೆ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ತುಪ್ಪದಲ್ಲೇ ಹುರ್ಕೊಬೇಕಾಗುತ್ತೆ. ಇದನ್ನು
ತುಂಬ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಹುರ್ಕೊಬೇಕಾಗುತ್ತೆ. ಇದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡಿದ್ದೀನಿ ಇದನ್ನು. ಇವಾಗ 1 ಕಪ್ ರವೆ ಹಾಕಿದ್ನಲ್ಲ ಇಲ್ಲಿ, ಈಗ ಇದಕ್ಕೆ ಈ ಕಪ್ಪಲ್ಲಿ 2.5 ಕಪ್ ನೀರು ಹಾಕ್ತೀನಿ. ಯಾಕಂದರೆ ಮಾವಿನ ಹಣ್ಣು ಪೇಸ್ಟ್ ಇದೆ ಅಲ್ವಾ, ನಾವು ಮಾವಿನ ಹಣ್ಣನ್ನ ಮೊದಲಾಗಿ ರುಬ್ಕೊಂಡಿದ್ದೀವಲ್ಲ ಅದನ್ನೂ ಸೇರಿಸ್ಬೇಕಾಗುತ್ತೆ ಇದರಲ್ಲಿ. 2.5 ಕಪ್ಪಷ್ಟು ನಾನು ಬಿಸಿನೀರನ್ನ ಇದಕ್ಕೆ ಹಾಕ್ಕೊತೀನಿ. ಎರಡೂವರೆ ಕಪ್ಪಷ್ಟು ಬಿಸಿ ನೀರನ್ನ ಇದರಲ್ಲಿ ಸೇರಿಸಿದ್ದೀನಿ. ಹಾಗೆ ಒಂದು ಸಲ ಕೈ ಆಡಿಸ್ಕೊಂಡಿದ್ದೀನಿ. ನಾನು ಯಾವುದೇ ರೀತಿಯ ಕಲರ್ನ ಯೂಸ್ ಮಾಡ್ತಿಲ್ಲ, ಯಾಕಂದರೆ ಮಾವಿನ ಹಣ್ಣು ಕಲರ್ ಇರೋದ್ರಿಂದ ಕಲರ್ ಬೇಡ. ಈಗ ಇದಕ್ಕೆ ನಾನು ಒಂದು ಅರ್ಧ ಕಪ್ಪಷ್ಟು ಸಕ್ಕರೆನ ಇದಕ್ಕೆ ಹಾಕ್ಕೊತೀನಿ. ನಿಮ್ಗೆ ಸಿಹಿಗೆ ಎಷ್ಟು ಬೇಕು ಅಂತ ಅನಿಸುತ್ತೋ ಅಷ್ಟು ಹಾಕ್ಕೊಳ್ಳಿ. ಬೆಲ್ಲ ಬೇಕಾದವರು ಬೆಲ್ಲ ಹಾಕ್ಕೊಳ್ಳಿ, ಸಕ್ಕರೆ ಬೇಕಾದವರು ಸಕ್ಕರೆ ಹಾಕ್ಕೊಳ್ಳಿ. ಇವಾಗ ಇದನ್ನು ಒಂದು ಮುಚ್ಚಿ 1-2 ನಿಮಿಷ ಬಿಡ್ತೀನಿ. ಯಾಕಂದರೆ ಸಕ್ಕರೆ ಅದೇ ಕರಗೋಗುತ್ತೆ. ಇದೊಂದು ನಿಮಿಷ ಬಿಟ್ಟಿದ್ದೆ, ಸಕ್ಕರೆ ಎಲ್ಲ ಕರಗಿದೆ. ಈಗ ನಾವು ಮಾವಿನ ಹಣ್ಣನ್ನು ಪೇಸ್ಟ್ ಮಾಡ್ಕೊಂಡಿದ್ವಿ ಅಲ್ವಾ, ಅದನ್ನು ಆ್ಯಡ್ ಮಾಡ್ಕೊತೀನಿ. ಈಗ ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ತುಂಬ ಸಣ್ಣ ಉರಿನಲ್ಲಿ ಇಟ್ಕೊಬೇಕಾಗುತ್ತೆ. ಕಲರ್ ಏನು ಬೇಡ ಅಲ್ವಾ, ಕಲರು ಇದೆ, ಮಾವಿನ ಹಣ್ಣು ಕಲರೇ ಇದೆ ಅಲ್ವಾ, ಇನ್ನೇನಕ್ಕೆ ಕಲರು. ಬೇಕಂದರೆ ನೀವು ಕೇಸರಿನ ಹಾಕೊಬೋದು ಅಥವಾ ಕಲರ್ ಆರ್ಟಿಫಿಷಿಯಲ್ ಕಲರ್ನ ಹಾಕ್ಕೊಳ್ಬೋದು. ನಾನು ಯಾವುದೇ ಕಲರ್ ಹಾಕಿಲ್ಲ, ಯಾಕಂದರೆ ಇದೇ ಕಲರ್ ಬಂದಿದೆ, ನೋಡ್ತಾ ಇರ್ಬೋದು, ಇದೇ ಕಲರ್ ಬಂದಿದೆ. ಈಗ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಂಬಿಡೋಣ. ಈಗ ಇದಕ್ಕೆ ನಾವಿಲ್ಲಿ ಒಂದು ಸ್ವಲ್ಪ ಏಲಕ್ಕಿ ಪುಡಿನ ಹಾಕ್ಕೊಳ್ಳೋಣ. ನಾನಿಲ್ಲಿ ಒಂದು ಸ್ವಲ್ಪ ಪುಡಿ ಮಾಡಿರೋ ಏಲಕ್ಕಿನ ಇದಕ್ಕೆ ಸೇರಿಸ್ಕೊತಿದ್ದೀನಿ. ಈಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟವ್ನ ಆಫ್ ಮಾಡ್ಕೊಂಬಿಟ್ಟು, ಸ್ವಲ್ಪ ತಣ್ಣಗಾದ್ಮೇಲೆ ತಿಂತಿದ್ರೆ ಮಾವಿನ ಹಣ್ಣು ಕೇಸರಿ ಬಾತು ಆಹಾ ಅನ್ಬೋದು. ನೀವು ಕೂಡ ನಿಮ್ಮ ಮನೇಲಿ ಮಾಡಿ ತಿಂದ್ಬಿಟ್ಟು ಹೇಗೆ ಬಂದಿತ್ತು ಅಂತ ಹೇಳಿ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಹಾಗೆ ಲೈಕ್ ಕೊಡೋದನ್ನು ಮರಿಬೇಡಿ. ನೋಡಿದ್ರಲ್ಲ ಮಾವಿನ ಹಣ್ಣಿನ ಕೇಸರಿ ಬಾತು ಹೇಗೆ ಬಂದಿದೆ ಅಂತ.